ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಿಠಲ್ ನಗರದಲ್ಲಿ ವೀರಶೈವ ಸಮಾಜ ಸೇವಾ ಸಂಘದ ವತಿಯಿಂದ ಬಸವ ಭವನ ನಿರ್ಮಾಣ ಹಾಗೂ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮ ಭಾನುವಾರ ನೆರವೇರಿತು. ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಮುಖ್ಯಮಂತ್ರಿ ನಿಧಿಯಡಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ವಿಶ್ವಗುರು ಬಸವಣ್ಣನವರ ಮಂಟಪ ಹಾಗೂ ಬಸವ ಭವನ ನಿರ್ಮಾಣಗೊಳ್ಳಲಿದ್ದು, ಇದು ಸಮಾಜದ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ವೀರಶೈವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಕಾಮಗಾರಿಯನ್ನ ಗುಣಮಟ್ಟದಿಂದ ಪೂರ್ಣಗೊಳಿಸಲಾಗುವುದು, ಜೊತೆಗೆ ಸಮಾಜದ ವತಿಯಿಂದಲೂ ಅಗತ್ಯ ಸಹಕಾರ ಮತ್ತು ಅನುದಾನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರಭುದೇವ್, ಡಾಕ್ಟರ್ ಜಯಕುಮಾರ್, ಪ್ರಕಾಶ್, ಮಾತೃಶ್ರೀ ಮಂಜುನಾಥ್, ಪೌರಾಯುಕ್ತೆ ನಾಗವೇಣಿ, ನಿರ್ಮಿತಿ ಕೇಂದ್ರದ ಇಂಜಿನಿಯರ್, ಮಹಿಳಾ ಸಂಘದ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಸವ ಭವನ ನಿರ್ಮಾಣದಿಂದ ಸಮಾಜದ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ಸಿಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಚಳ್ಳಕೆರೆ ನಗರದಲ್ಲಿ ವೀರಶೈವ ಸೇವಾ ಸಮಾಜ ಸಂಘ ವತಿಯಿಂದ ಇವತ್ತು ಬಸವ ಭವನಕ್ಕೆ ಒಂದು ಶಂಕುಸ್ಥಾಪನಾ ಸಮಾರಂಭದ ಕಾರ್ಯಕ್ರಮ. ಇದಕ್ಕೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ತಾಲೂಕಿನ ಅಧ್ಯಕ್ಷರು, ಆತ್ಮೀಯರಾದಂಥ ಮಾನ್ಯ ಶ್ರೀ ನಾಗರಾಜ್ ಅವರೇ, ಹಿರಿಯರಾದಂಥ ನಮ್ಮ ಪಕ್ಷದ ಮುಖಂಡರು, ಮಾರ್ಗದರ್ಶಕರಾದಂಥ ಪ್ರಭುದೇವಣ್ಣವರೇ, ನಮ್ಮ ಡಾಕ್ಟರ್ ಜಯಕುಮಾರ್ ಸರ್ ಅವರೇ, ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡಗಳು ಭಾಳಷ್ಟು ಜನ ಇದ್ದೀರಾ. ಎಲ್ಲ ಮುಂದೆ ಈ ಕಡೆ ಪಕ್ಕದಲ್ಲಿ ಮುಂದೆ ಕುಂತಂಥ ಎಲ್ಲ ಸಮಾಜದ ಮುಖಂಡಗಳೇ, ಬೇರೆ ಎಲ್ಲ ಹಂತದ ಜನಪ್ರತಿನಿಧಿಗಳೇ, ಸಾರ್ವಜನಿಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಗರಾಜ್ ಅವರು ತಿಳಿಸಿದಂತೆ ಈ ಬಸವ ಇವತ್ತು ನಾವು ಶಂಕುಸ್ಥಾಪನಾ ಸಮಾರಂಭ ಮಾಡಿ ನೆರವೇರಿಸಿದ್ದೀವಿ. ಈ ಒಂದು ಕಟ್ಟಡಕ್ಕೆ 1 ಕೋಟಿ ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ಅನುದಾನವನ್ನು ಇದಕ್ಕೆ ನಾವು ಈಗಾಗಲೇ ಕೊಟ್ಟು ನಿರ್ಮಿತಿ ಕೇಂದ್ರದವರಿಗೆ ಮಂಜೂರಾಗಿದೆ. ಅದರ ಜೊತೆಗೆ ಬಹುಶಃ ಸಮಾಜದವರು ಸೇರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ 1 ಕೋಟಿ ಅನುದಾನದ ಜೊತೆಗೆ ಅವರು ಇನ್ನೂ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಸೇರಿ ಇನ್ನೂ ದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತೀವಿ, ಬಸವಭವನ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿ, ಅದಕ್ಕೆ ಬೇಕಂತ ನಿರ್ಮಿತಿ ಕೇಂದ್ರವ್ರ ಜೊತೆಗೆ ಸಹಯೋಗದೊಂದಿಗೆ ಈ ಕಟ್ಟಡ ಬೇಗ ಪ್ರಾರಂಭ ಆಗಲಿ, ಉತ್ತಮ ಗುಣಮಟ್ಟದ. ಈಗಾಗಲೇ ನಾವು ಈ ನಗರದಲ್ಲಿ ಬೇರೆ ಬೇರೆ ಸಮುದಾಯ ಭವನಗಳನ್ನು ಭಾಳಷ್ಟು ಈಗಾಗಲೇ ಮಾಡಿದ್ದೀವಿ. ಅವು ಉದ್ಘಾಟನೆಗೆ ಕೂಡ ರೆಡಿಯಾಗಿದ್ದಾವೆ. ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಬೇಕಂತೇಳಿ ಸುಮಾರು 3-4 ತಿಂಗಳಿಂದ ಮುಂದಕ್ಕೆ ಹೋಗಿದೆ. ರಾಜಕೀಯ ಆಗುವಗಳು ಬೇರೆ ಬೇರೆ ರೀತಿಯಲ್ಲಿ ಶೀಘ್ರವಾಗಿ ಏನು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಂದ ಬೇಗನೆ ಕಾರ್ಯಕ್ರಮ ಈಗಾಗಲೇ ನಿಮಗೆ ಕಣ್ಣು ಮುಂದೆ ಕಾಣ್ತದೆ. ಇಲ್ಲೇನೆ ಇದು ಯಾದವ ಸಮಾಜದ ಒಂದು ಶ್ರೀಕೃಷ್ಣ ಭವನ, ಅದು ಲಂಬಾಣಿ ಭವನ, ಬಂಜಾರ ಸಮುದಾಯ ಭವನ, ಜೊತೆಗೆ ಅಂಬೇಡ್ಕರ್ ಜಗಜೀವನ್ ರಾಮ್ ಭವನ, ಕನಕ ಭವನ, ಆಮೇಲೆ ಇದು ಬೋವಿ ಭವನ, ಆಮೇಲೆ ವಾಲ್ಮೀಕಿ ಭವನ, ಒಟ್ಟು 6 ಭವನಗಳು ರೆಡಿಯಾಗಿದೆ. ಅದ್ರ ಜೊತೆಗೆ ಇದನ್ನು ಫೌಂಡೇಶನ್ ಈಗಾಗಲೇ ಕೆಲಸ ನಡೀಲಿ ಅನ್ನೋ ಉದ್ದೇಶ ಪೂಜೆ ಮಾಡಿದ್ದೀವಿ. ಅವತ್ತು ಸಾಂಕೇತಿಕವಾಗಿ ಒಂದು ಆ ಮುಖ್ಯಮಂತ್ರಿಗಳಿಂದನೂ ಕೂಡ ಅಡಿಗಲ್ ಸಮಾರಂಭನ ಮಾಡೋಂಥದ್ದು ಪ್ರೋಟೋಕಾಲ್ ಪ್ರಕಾರ ಮಾಡೋದು. ಇವತ್ತು ಪೂಜಾ ಸಮಾರಂಭ ಅಷ್ಟೇ. ಏನಪ್ಪ ಬೇರೆ ಜನಪ್ರತಿನಿಧಿಗಳ ಕಾರ್ಯದಲ್ಲಿ ಇವರೇ ಮಾಡಿದ್ರಂತ ಯಾರು ಅನ್ಯತಾ ಭಾವಿಸಬಾರ್ದು. ನಮ್ಮ ವೀರೇಂದ್ರ ಪಪ್ಪಿಯವರು ಕೂಡ ಬರಬೇಕಿತ್ತು, MP ಅವರು ಎಲ್ಲರೂ ಬರಬೇಕು. ಆದರೆ ಆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇದನ್ನು ಸೇರಿಸಿ ಅಲ್ಲಿ ನಾವು ಪ್ರೋಟೋಕಾಲ್ ಪ್ರಕಾರ ಮಾಡಿ ಅದನ್ನು ಒಂದು ಸ್ಟೋನನ್ನು ಕೂಡ ಅವತ್ತೇ ಮಾಡೋಣ. ಇವತ್ತು ಸದ್ಯ ಕೆಲಸ ಪ್ರಾರಂಭ ಆಗಲಿ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮ ಸರಾಗವಾಗಿ ಮತ್ತು ಕ್ವಾಲಿಟಿಯಿಂದ ಗುಣಮಟ್ಟದೊಳಗೆ ಮತ್ತು ಸಮಾಜದ ಒಂದು ಸಹಯೋಗದೊಂದಿಗೆ ಇದು ಸಂಪೂರ್ಣ ಆಗಲಿ ಅಂತ ಹೇಳಿ ಬಯಸ್ತಾ ಬಂದಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಏನು ನಾವು ಬಸವ ಭವನನ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇದು MLA ಅವರು 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಮಿಟಿ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರನೂ ಸಮೇತ ಇದೇ ರೀತಿ ಇರುತ್ತೆ ಅಂತೇಳಿ MLA ಅವ್ರಿಗೆ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.